ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನೋಡಿ, ಇವತ್ತೊಂದು ಈ ಒಂದು ತಿಮರೆ ಅಂತ ಹೇಳ್ತಾರೆ, ಒಂದೆಲಗ ಅಂತ ಹೇಳ್ತಾರೆ. ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರಿಗೂ ಕೂಡ ನೆನಪಿನ ಶಕ್ತಿಗೆ ತುಂಬ ಒಳ್ಳೆಯದು. ಮೊದಲೆಲ್ಲ ನೋಡಿ ಗದ್ದೆಯಲ್ಲೆಲ್ಲ ಇದನ್ನು ಮಾಡ್ತಾಯಿದ್ರು. ಈಗ ಮನೆಯಲ್ಲಿ ಚಟ್ಟಿಯಲ್ಲಿ ಎಲ್ಲ ಮಾಡ್ತಾಯಿದ್ದಾರೆ, ಪಾಟಲ್ಲಿ ಎಲ್ಲ ಇದನ್ನು ಮಾಡ್ತಾಯಿದ್ದಾರೆ. ಯಾಕಂತ ಹೇಳಿದ್ರೆ ಇದು ಯೂಸ್ ಆಗ್ತದೆ ಮನೆಯಲ್ಲಿಗೆ ಚಟ್ನಿ ಮಾಡುವಾಗನೂ, ಮಕ್ಕಳಿಗೆ ದಿನ ಒಂದೊಂದು ಎಲೆ ಕೊಟ್ಟರು ತುಂಬ ಒಳ್ಳೆಯದು. ಅದು ಪಾಟಲ್ಲಿ ನೆಟ್ಟಿದ್ನ ನಾನು, ರೂಟು ಫುಲ್ಲು ಸುತ್ಕೊಂಡಿತ್ತು ನೋಡಿ. ಈ ಥರ ಇಲ್ಲಿ ತೆಗೆದು ಹಾಕಿದೆ ನೋಡಿ ರೂಟು. ಇದು ತುಂಬ ಒಳ್ಳೆಯದಂತ ಹೇಳಿದ್ರೆ ತುಂಬ ಒಳ್ಳೆಯದು. ಎಲ್ಲರೂ ಕೂಡ ಮನೆಯಲ್ಲಿ ತಂದು ನೆಡುವುದು ಬೆಸ್ಟ್ ಅಂತ ಹೇಳ್ತೇನೆ ನಾನು. ಇದು ತುಂಬ ಸುತ್ಕೊಂಡಿತ್ತು, ತುಂಬ ಜನರಿಗೆ ಕೊಟ್ಟೆ ನಾನು. ತುಂಬ ಜನರು ತಗೊಂಡು ಹೋದರು ನನ್ನ ಕೈಯಿಂದ ಇಲ್ಲಿಂದ. ಈಗೇನು ಮಾಡ್ತಾಯಿದ್ದೇವೆ, ಇನ್ನು ಅಳ್ದು ಹೋಗ್ತದೆ ಅಂತೇಳಿ ಏನು ಮಾಡಿದೆ ನಾನು, ಅದು ಫುಲ್ಲು ರೂಟ್ ಬಂದಿತ್ತಾ, ಮುಂದೆ ಚೂರು ಬಿಸಿಲು ಬಂದ ತಕ್ಷಣ ಎಲ್ಲ ಫುಲ್ಲು ಇದಾಗುತ್ತೆ, ಒಣಗಿದ ಥರ ಆಗುತ್ತೆ. ಬಾಡಿ ಉಂಟಲ್ಲ, ಒಂದಿನ ನೀರು ಹಾಕೋದಿದೆ. ಮಳೆಗಾಲದಲ್ಲೂ ಒಂದಿನ ಮಳೆ ಇಲ್ಲ ಅಂತ ಹೇಳಿದರೆ ಅಲ್ಲಿ ಫುಲ್ಲು ಬಾಡಿ ಹೋಗ್ತಾಯಿತ್ತು. ಅದಕ್ಕೆ ಏನು ಮಾಡಿದೆ, ಪಾಟನ್ನು ತೆಗೆದು ಅದನ್ನು ಈಗೆಲ್ಲ ತೆಗೆದು ಕ್ಲೀನ್ ಮಾಡಿ, ಅದಕ್ಕೆ ಸ್ವಲ್ಪ ಕೆಳಗೆಲ್ಲ ಅಡಿಯಲ್ಲಿ ಸ್ವಲ್ಪ ತರಗೆಲೆ ಎಲ್ಲ ಹಾಕಿ, ಅಂದರೆ ಒಣಗಿದ ಎಲೆಯನ್ನು ಹಾಕಿ ನಾನು ಅದನ್ನು ಪುನಃ ನೆಡ್ಬೇಕಂತೇಳಿ ರೂಟೆಲ್ಲ ತೆಗೆದೆ. ಸುತ್ತು ಫುಲ್ಲು ರೂಟಿತ್ತು, ಮಣ್ಣೇ ಕಾಣ್ತಾ ಇರಲಿಲ್ಲ, ಫುಲ್ಲು ಸುತ್ತು ರೂಟ್. ಅದಕ್ಕೆ ಈಗ ಪುನಃ ನೆಡಬೇಕಂತ ಇದ್ದೇನೆ. ಈಗ ಇದೇ ಮಣ್ಣನ್ನು ಸ್ವಲ್ಪ ಯೂಸ್ ಮಾಡ್ತೇನೆ ನಾನು. ಇದು ಮಣ್ಣು ಇದೆ ನೋಡಿ, ಹುಡಿ ಮಣ್ಣು ನೋಡಿ ಎಷ್ಟು ಚೆಂದ ಇದೆ ಮಣ್ಣು. ಯಾವಾಗಲೂ ಯಾವ ಗಿಡ ನೆಡುವಾಗಲೂ ನಾವು ಈ ಥರ ಇರಬೇಕು. ಎರೆಹುಳ ಫುಲ್ಲು ಎಲ್ಲ ಇದರಲ್ಲಿ ಕೂಡ ಎರೆಹುಳ ಇದೆ, ಅದೊಂದು ಖುಷಿಯಾಗುತ್ತೆ. ನಾವು ಮನೆಯದ್ದೆಲ್ಲ ಹಸಿ ಕಸ ಒಣ ಕಸ ಅದನ್ನೆಲ್ಲ ಇದು ಮಾಡಿ ಮಣ್ಣಿಗೆ ಹಾಕಿ ಅದನ್ನು ನಾವು ಮಾಡ್ತೇವಲ್ಲ, ಮಣ್ಣನ್ನು ಮಿಕ್ಸ್ ಮಾಡ್ತೇವಲ್ಲ, ಹಾಗಾಗಿ ಏನಾಗ್ತದೆ ಅಂತೇಳಿ ಎರೆಹುಳ ಬಂದಿದೆ ಫುಲ್. ತುಂಬ ಖುಷಿಯಾಗ್ತದೆ ಈ ಮಣ್ಣು ನೋಡುವಾಗ. ಎರೆಹುಳ ರೈತನ ಮಿತ್ರ ಅಂತ ಹೇಳ್ತಾರಲ್ವ, ತುಂಬ ಒಳ್ಳೆಯದು. ಅದನ್ನೀಗ ಪುನಃ ನೆಡ್ತೇನೆ ನಾನು, ನಿಮಗೆ ತೋರಿಸ್ತೇನೆ ನೆಡುವಂಥ ರೀತಿ ತೋರಿಸ್ತೇನೆ ನೋಡಿ. ಇದು ನಾನು ಚಿಪ್ಪು ಅಂತ ಹೇಳಿದ್ರೆ ಗೊತ್ತಾಯ್ತಾ, ಮೊಳವೆ ಅಂತ ಹೇಳ್ತಾರೆ, ಚಿಪ್ಪು ಅಂತ ಹೇಳ್ತಾರೆ. ಇದು ತುಂಬ ಒಳ್ಳೆಯದು. ಇದು ಸುಣ್ಣದ ಅಂಶ ಇದೆ ಅಲ್ಲ ಇದರಲ್ಲಿ, ಇದು ಕ್ಯಾಲ್ಸಿಯಂ ಕೂಡ ಇದರಲ್ಲಿ ಇದೆ. ಹಾಗಾಗಿ ಇದನ್ನೇ ನಾನು ಕೆಳಗಡೆ ಹಾಕಿದೆ. ನಾನು ತರಗೆಲ್ಲ ಈಗ ಹುಡುಕ್ಲಿಕ್ಕೆ ಹೋಗಲಿಲ್ಲ, ಇದು ಇತ್ತು, ನಾನು ಒಣಗಿಸಿ ಇಟ್ಟಿದ್ದೆ. ಇದನ್ನೇ ನಾನು ಈಗ ನೆಡುವಂಥ ರೀತಿ ತೋರಿಸ್ತೇನೆ ನೋಡಿ. ಅದೇ ಮಣ್ಣನ್ನು ನಾವು ಕೆಳಗಡೆ ಸ್ವಲ್ಪ ಹಾಕಿ ಒಂದು ಕಾಲು ಭಾಗದಷ್ಟು ಇಷ್ಟೆಷ್ಟು ನಾವು ಒಂದು ಲೈನ್ ಬರುತ್ತಲ್ಲ ಇಲ್ಲಿ, ಅಷ್ಟು ನಾವು ಇದೇ ಮಣ್ಣನ್ನು ನಾವು ಹಾಕಿ ಕೆಳಗಡೆ ತೋರಿಸ್ತೇನೆ ನೋಡಿ. ಈ ಥರ ಮಣ್ಣನ್ನು ಹಾಕಿ ಇದು ಒಂದು ಲೈನ್ ಬಂತು ನೋಡಿ. ಈಗ ಈ ಇದನ್ನು ನಾನು ಒಂದು ಕೈಯಲ್ಲಿ ವಿಡಿಯೋ ಮಾಡ್ತಾ ಇದ್ದೇನೆ, ಒಂದು ಕೈಯಲ್ಲೇ ಎಲ್ಲ ತೋರಿಸ್ತಾ ಇದ್ದೇನೆ ನೋಡಿ. ಇದನ್ನು ಈ ಥರ ನಾವು ಇಟ್ಟು ಈಗ ಇದರಲ್ಲಿ ಫುಲ್ಲು ಮಣ್ಣು ನಾವು ಫಿಲ್ ಮಾಡಿದರೆ, ಇಲ್ಲಿ ಸೈಡಲ್ಲಿ ಎಲ್ಲ ಮಣ್ಣು ಹಾಕಿ ಬಿಟ್ಟರೆ ನೋಡಿ, ಇದು ಚೆಂದ ಬರ್ತದೆ. ಗೊಬ್ಬರದ ಅಂಶ ಇದರಲ್ಲಿ ಇದೆ. ಏನು ಬೇಕಂತೇಳಿ ಇಲ್ಲ ಇದಕ್ಕೆ ನೀವು ಟೋಟಲ್ ಮಣ್ಣಲ್ಲಿ ನೆಟ್ಟು ಕೂಡ ಆಗುತ್ತೆ. ಈಗ ನಾನೆಂತ ಮಾಡಿದೆ, ಕಿಚನ್ ವೇಸ್ಟ್ ಎಲ್ಲ ಇದೆಯಲ್ಲ ಅದನ್ನೆಲ್ಲ ತಂದು ಕಿಚನ್ ವೇಸ್ಟನ್ನೆಲ್ಲ ಇದಕ್ಕೆ ಹಾಕಿ ಮಣ್ಣು ಮಾಡ್ತಾ ಇದ್ದೇನೆ. ಎಲ್ಲ ಫುಲ್ಲು ಗೊಬ್ಬರ ಮಣ್ಣು ಎಲ್ಲ ಮಿಕ್ಸ್ ಮಾಡಿ ಕಿಚನ್ ವೇಸ್ಟಲ್ಲಿ ಮಾಡ್ತಾ ಇದ್ದೇನೆ ನೋಡಿ. ಹೀಗೆ ಫುಲ್ಲು ಇಲ್ಲಿ ತನಕ, ಇಲ್ಲಿ ಲೈನ್ ಇದೆ ನೋಡಿ, ಇಲ್ಲಿ ತನಕ ನಾವು ಅದನ್ನು ಫಿಲ್ ಮಾಡ್ತಾ ಹೋದರೆ ಮಣ್ಣನ್ನು, ಈ ಕೆಳಗಡೆ ಇಡುವ ರೂಟ್ಸ್ ಇದೆಯಲ್ಲ, ಬೇರುಗಳು, ಅದೆಲ್ಲ ಅದರಲ್ಲಿ ಇದ್ದು ಪುನಃ ಚೆನ್ನಾಗಿ ಬರುತ್ತೆ. ಓಕೆ, ಎಲ್ಲರೂ ನೋಡಿದ್ರಲ್ಲ ಯಾವ ಥರ ರೀಪಾಟಿಂಗ್ ಮಾಡ್ತೇವೆ ನಾವು. ಒಂದು ಗಿಡಗಳನ್ನು ರೂಟ್ ಬೌಂಡ್ ಆದರೆ, ಒಳಗಡೆ ಬೇರು ತುಂಬ ಸುತ್ತಕೊಂಡಿದ್ರೆ ಅದನ್ನು ನಾವು ತೆಗೆದು ಪುನಃ ನಾವು ನೆಡುವಂಥದ್ದು ಮಾಡಬೇಕು. ಯಾಕಂತೇಳಿ ಇಲ್ಲ ಅಂತೇಳಿದರೆ ಅಲ್ಲೇ ಮಣ್ಣು ಗಟ್ಟಿಯಾಗಿ ಬೇರುಗಳೆಲ್ಲ ಏನಾಗ್ತದೆ ಅಂತೇಳಿದರೆ ಫುಲ್ಲು ರೌಂಡ್ ಬಂದು ಅವುಗಳು ಬೆಳೀಲಿಕ್ಕೆ ಬಿಡಲ್ಲ. ಅದಕ್ಕಾಗಿ ನಾವು ಯಾವುದಾದ್ರೂ ಗಿಡ ಇದ್ದರೆ ಅದನ್ನು ನಾವು ಸೇವ್ ಮಾಡ್ಕೊಳ್ಬೇಕಾದ್ರೆ, ನಮಗೆ ಬೇಕು ಇನ್ನೊಂದು ಸಲಕ್ಕೆ ಯೂಸ್ ಮಾಡಬೇಕು ಅಂತ ಹೇಳಿದರೆ, ನಾವು ಅದನ್ನು ರೂಟ್ ಬೌಂಡ್ ಆಗಿದೆಯಾ, ಒಳಗಡೆ ಸುತ್ತಕೊಂಡಿದೆಯಾ ಗಿಡಗಳಿಗೆ ಬೇರು ಅಂಥೇಳಿ ನಾವು ನೋಡಿಕೊಂಡು ಅದನ್ನೆಲ್ಲ ತೆಗೆದು ಪುನಃ ನಾವು ರೀಪಾಟಿಂಗ್ ಮಾಡಿದರೆ ತುಂಬ ಬೆಸ್ಟ್.
ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಎಲ್ಲರೂ ಕೂಡ ಯಾವ ಥರ ರಿಪೋರ್ಟಿಂಗ್ ಮಾಡ್ತೇವೆ ಯಾವುದಾದ್ರೂ ಗಿಡವನ್ನು. ಈಗ ನಾನು ಮಾಡಿದ್ದು ತಿಮರೆ ಒಂದೆಲಗ ಅಂತ ಹೇಳ್ತೇವಲ್ಲ, ಅದನ್ನು ನೀವು ಕೂಡ ಇದೇ ಥರ ಮಾಡಿ ಅಂತ ಹೇಳ್ತಾ, ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ, ನನಗೆ ಸಪೋರ್ಟ್ ಮಾಡಿ ಎಲ್ಲರೂ ಅಂತ ಹೇಳ್ತಾ, ನನ್ನ ಮಲ್ಲಿಗೆ ಗಿಡದ್ದು ಕೂಡ ನಾನು ಹಾಕ್ತಾ ಇದ್ದೇನೆ, ಎಲ್ಲ ಗಾರ್ಡನಿಂಗನ್ನು ಕೂಡ ಹಾಕ್ತಾ ಇದ್ದೇನೆ, ಮತ್ತು ನಮ್ಮ ಮನೇಲಿ ಬೆಕ್ಕು ಇದೆ, ಅದನ್ನು ಕೂಡ ನಾನು ವಿಡಿಯೋ ಮಾಡಿ ಹಾಕ್ತಾ ಇದ್ದೇನೆ. ನನಗೆಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಬ್ಲಾಗನ್ನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್.